ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಇತಿಹಾಸದ ಆ ಪುಟಗಳನ್ನು ತಿರುಗಿ ಹಾಕೋಣ. ಅಲ್ಲಿ ಕಣ್ಣೀರು ಇದೆ, ರಕ್ತವೂ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಕಿಯಂತಹ ಛಲವಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891ರಂದು ಮಧ್ಯಪ್ರದೇಶದ ಇಂದೋರ ಜಿಲ್ಲೆಯ ಮೌನಲ್ಲಿ ಜನಿಸಿದರು. ರಾಮ್ಜಿ ಮೋಲಾಜಿ ಸತ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಯ 14ನೇ ಹಾಗೂ ಕೊನೆಯ ಮಗನಾಗಿ ಜನಿಸಿದರು. ಅಂದು ಜನಿಸಿದ ಆ ಮಗು ಇಡೀ ಭಾರತದ ಹಣೆ ಬರಹವನ್ನು ಬದಲಾಯಿಸುತ್ತಾನೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಗೆಳೆಯರೆ, ಬಾಲ್ಯದಲ್ಲಿಯೇ ಭೀಮನಿಗೆ ಪ್ರಪಂಚದ ಕ್ರೌರ್ಯ ಪರಿಚಯವಾಯಿತು. ಇವರ ತಾಯಿ ತೀರಿ ಹೋದ ನಂತರ ಇವರು ಅನಾಥರಾದರು. ಇವರು ಶಾಲೆಗೆ ಹೋದರೆ ಅಲ್ಲಿನ ಪರಿಸ್ಥಿತಿ ನೆನೆದರೂ ಇವತ್ತಿಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತದೆ. ಇತರೆ ಮಕ್ಕಳು ಬೆಂಚ್ ಮೇಲೆ ಕುಳಿತರೆ ಭೀಮ ಮಾತ್ರ ತನ್ನ ಮನೆಯಿಂದ ತಂದ ಹಳೆಯ ಗೋಣಿ ಚೀಲದ ಮೇಲೆ ನೆಲದ ಮೇಲೆ ಕುಳಿತುಕೊಳ್ಳಬೇಕಿತ್ತು. ನೀರು ಕುಡಿಯಬೇಕೆಂದರೆ ಯಾರಾದರೂ ಮೇಲ್ಜಾತಿಯವರು ಬಂದು ಎತ್ತರದಿಂದ ನೀರು ಹಾಕಬೇಕಿತ್ತು. ಅಂದು ಶಾಲೆಯ ಪ್ಯೂನ್ ಬರದಿದ್ದರೆ ಭೀಮ ಆ ದಿನ ಪೂರ್ತಿ ಬಾಯಾರಿಕೆಯಿಂದಲೇ ಇರಬೇಕಿತ್ತು. ಗೆಳೆಯರೆ, ಇವತ್ತು ನಾವು ಐಷಾರಾಮಿ ಜೀವನ ನಡೆಸುತ್ತಿದ್ದೇವೆ ಅಂದರೆ ಅಂದು ಆ ಪುಟ್ಟ ಮಗು ಬಾಯಾರಿಕೆಯಾಗಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಗೆಳೆಯರೆ, ಬಾಬಾ ಸಾಹೇಬರು ವಿದ್ಯಾಭ್ಯಾಸದ ವಿಷಯದಲ್ಲಿ ಯಾವತ್ತೂ ದಣಿಯಲಿಲ್ಲ. ಆದರೆ ಅವರ ಅಪ್ಪ ರಾಜಾಜಿ ಸತ್ಪಾಲ್ ಅವರಿಗೆ ಮಗನನ್ನು ದೊಡ್ಡ ವಿದ್ವಾಂಸನಾಗಿ ಮಾಡಬೇಕೆಂಬ ಆಸೆ ಇತ್ತು. ಬರೋಡಾದ ಸಂಯೋಜಿರಾವ್ ಗಾಯಕ್ವಾಡ್ ಮಹಾರಾಜರ ನೆರವಿನಿಂದ ಅಂಬೇಡ್ಕರ್ ಅವರು ಅಮೆರಿಕಕ್ಕೆ ಹೋದರು. ಅಲ್ಲಿ ದಿನಕ್ಕೆ 18ರಿಂದ 20 ಗಂಟೆಗಳ ಕಾಲ ಗ್ರಂಥಾಲಯದಲ್ಲಿ ಓದುತ್ತಿದ್ದರು. ಊಟಕ್ಕೆ ಹಣ ಉಳಿಸಿ ಆ ಹಣದಲ್ಲಿ ಪುಸ್ತಕಗಳನ್ನು ಖರೀದಿಸುತ್ತಿದ್ದರು. ವಿದೇಶದಲ್ಲಿ ಅಷ್ಟೊಂದು ಗೌರವ ಪಡೆದ ಅಂಬೇಡ್ಕರ್ ಅವರು ಭಾರತಕ್ಕೆ ವಾಪಸ್ ಬಂದಾಗ ಅಲ್ಲಿ ಕೆಳಮಟ್ಟದ ನೌಕರರು ಇವರ ಟೇಬಲ್ ಮೇಲೆ ಫೈಲ್ ಎಸೆಯುತ್ತಿದ್ದರು. ಇವರು ಕುಡಿಯುವ ನೀರು ಅವರ ಮೈ ಮೇಲೆ ಬಿದ್ದರೆ ಮೈಲಿಗೆ ಆಗುತ್ತದೆ ಎಂಬ ಭಯ ಆ ಜನರಿಗಿತ್ತು. ಗೆಳೆಯರೆ, ಒಬ್ಬ ಮನುಷ್ಯನ ಜ್ಞಾನಕ್ಕಿಂತ ಅವನ ಜಾತಿಯ ದೊಡ್ಡದಾಯಿತು. ಈ ದೇಶದಲ್ಲಿ ಆ ನೋವಿನ ರಾತ್ರಿ ಅಂಬೇಡ್ಕರ್ ಅವರು ಪಾರ್ಕ್ನಲ್ಲಿ ಒಂಟಿಯಾಗಿ ಕುಳಿತು ನಿರ್ಧಾರ ಮಾಡಿದರು. ನಾನು ಸತ್ತರೂ ಸರಿ, ನನ್ನ ಜನರನ್ನು ಈ ಗುಲಾಮಗಿರಿಯಿಂದ ಮುಕ್ತಗೊಳಿಸುತ್ತೇನೆ ಎಂದು ನಿರ್ಧಾರ ಮಾಡಿದರು. ಈಗ ಕ್ರಾಂತಿಯ ಕಾಲ ಶುರುವಾಯಿತು ಗೆಳೆಯರೆ. 1927ರ ಮಹಾಡ್ ಸತ್ಯಾಗ್ರಹ. ಚೌದಾರ್ ಕೆರೆಯ ನೀರು ಪ್ರಾಣಿಗಳಿಗೆ ಮುಕ್ತವಾಗಿತ್ತು, ಆದರೆ ಮನುಷ್ಯರಿಗೆ ಇರಲಿಲ್ಲ. ಬಾಬಾ ಸಾಹೇಬರು ಸಾವಿರಾರು ಜನರ ಜೊತೆ ಸಾಗಿ ಆ ಕೆರೆಯ ನೀರನ್ನು ಕೈಗೆತ್ತಿಕೊಂಡು ಕುಡಿದರು. ಅದು ಕೇವಲ ನೀರಲ್ಲ, ಅದು ಈ ದೇಶದ ಶೋಷಿತರ ಆತ್ಮಗೌರವದ ಸಂಕೇತವಾಗಿತ್ತು. ಅದೇ ವರ್ಷ ಅವರು ಮನುಸ್ಮೃತಿಯನ್ನು ದಹಿಸಿ ಮನುಷ್ಯರೆಲ್ಲರೂ ಸಮಾನರು ಎಂಬ ಸಂದೇಶ ಸಾರಿದರು. ಅಲ್ಲಿಂದ ಮುಂದೆ ನಾಸಿಕ್ ಕಾಳಾರಾಮ್ ಮಂದಿರ ಪ್ರವೇಶದ ಹೋರಾಟ. ದೇವಸ್ಥಾನದ ಒಳಗಡೆ ನಮಗೂ ಪ್ರವೇಶ ಇರಬೇಕು ಅಂತ ಅವರು ಮಾಡಿದ ಹೋರಾಟ ಈ ದೇಶದ ಗಮನ ಸೆಳೆಯಿತು. ಗೆಳೆಯರೆ, ಗಾಂಧೀಜಿಯವರ ಜೊತೆಗಿನ ಪುನಃ ಒಪ್ಪಂದದಂತಹ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅವರು ಕೇವಲ ತನ್ನ ಜನರ ಹಿತವನ್ನೇ ಬಯಸಿದರು. ಸ್ವತಂತ್ರದ ನಂತರ ದೇಶಕ್ಕೆ ಬಂದು ಮಾರ್ಗದರ್ಶನ ಬೇಕಿತ್ತು. ಆಗ ನೆಹರು ಮತ್ತು ಪಟೇಲರು ಕಂಡಿದ್ದೆ ಅಂಬೇಡ್ಕರ್. ಅನಾರೋಗ್ಯದಿಂದ ನಡುವೆಯೂ ಮಧುಮೇಹದಂತಹ ಕಿರಿಕಿರಿ ಇದ್ದರೂ ರಾತ್ರಿ ಇಡೀ ಎಚ್ಚರವಿದ್ದು ಭಾರತಕ್ಕೆ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ನೀಡಿದರು. ಇಂದು ಮಹಿಳೆಯರು ಕೆಲಸಕ್ಕೆ ಹೋಗುತ್ತಿದ್ದಾರೆ, ಆಸ್ತಿಯಲ್ಲಿ ಹಕ್ಕು ಪಡೆಯುತ್ತಿದ್ದಾರೆ, ಕಾರ್ಮಿಕರಿಗೆ 8 ಗಂಟೆ ಕೆಲಸದ ಮೇಲೆ ಇದ್ದರೆ ಇವೆಲ್ಲವೂ ಬಾಬಾ ಸಾಹೇಬರು ನಮಗೆ ಕೊಟ್ಟ ಭಿಕ್ಷೆ. ಕೊನೆಯ ದಿನಗಳಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಯಾಕೆಂದರೆ ಅವರಿಗೆ ಬೇಕಾಗಿದ್ದು ಜಾತಿಯಲ್ಲಿದ್ದ ಮೇಲು ಕೀಳು ಇಲ್ಲದ ಶಾಂತಿಯ ಸಮಾಜ. ಬುದ್ಧನ ಹಾದಿಯಲ್ಲಿ ನಡೆದರೆ ಮಾತ್ರ ಮನುಷ್ಯನ ಉದ್ಧಾರ ಆಗಬಲ್ಲ ಎಂದು ಅವರು ನಂಬಿದ್ದರು. ಗೆಳೆಯರೆ, 1956 ಡಿಸೆಂಬರ್ 6ರಂದು ಈ ಮಹಾಸೂರ್ಯ ಅಸ್ತಮಿಸಿತು. ಆದರೆ ಅವರು ಬಿಟ್ಟು ಹೋದ ವಿಚಾರಗಳು ಇಂದಿಗೂ ನಮಗೆ ದಾರಿದೀಪ. ಅಂಬೇಡ್ಕರ್ ಎಂದರೆ ಕೇವಲ ಒಂದು ವ್ಯಕ್ತಿಯಲ್ಲ, ಅದೊಂದು ಜ್ಞಾನದ ಕ್ರಾಂತಿ. ನಾವು ಅವರ ಜಯಂತಿ ಆಚರಿಸಿದರೆ ಸಾಲದು, ಅವರ ತತ್ವಗಳು ಪಾಲಿಸಬೇಕು, ಅವರು ಶಿಕ್ಷಣ ಪಡೆಯಬೇಕು ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಈ ಸುದೀರ್ಘ ಕಥೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಗೆಳೆಯರೆ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನು